ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಜು ಟಾಕ್ಸ್ ವಿತ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾವು ಟಾಪ್ 65 ಕಂಪ್ಯೂಟರ್ ಮೇಲೆ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಇದು NTPCಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ 2ರಿಂದ 3 ಕ್ವಶನ್ಸ್ ಫಿಕ್ಸ್ ಬರುತ್ತೆ. ಸೊ ಶುರು ಮಾಡೋಣ ಬನ್ನಿ. ವಿಂಡೋಸ್ 11 ಕಾರ್ಯಾಚರಣಾ ವ್ಯವಸ್ಥೆಯಲ್ಲಿ ಸೆಟ್ಟಿಂಗ್ಸ್ ಮೆನುವನ್ನು ತೆರೆಯಲು ಬಳಸುವ ಕೀಬೋರ್ಡ್ ಶಾರ್ಟ್ಕಟ್ ಯಾವುದು? ವಿಂಡೋಸ್ ಕೀ ಪ್ಲಸ್ ಐ. ಟಾಸ್ಕ್ ಮ್ಯಾನೇಜರ್ ಅನ್ನು ನೇರವಾಗಿ ತೆರೆಯಲು ಯಾವ ಕೀ ಸಂಯೋಜನೆಯನ್ನು ಬಳಸಲಾಗುತ್ತದೆ? ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ಕೇಪ್. ತೆರೆದಿರುವ ವಿವಿಧ ಅಪ್ಲಿಕೇಶನ್ಗಳ ನಡುವೆ ಬದಲಾಯಿಸಲು ಯಾವ ಶಾರ್ಟ್ಕಟ್ ಬಳಸಲಾಗುತ್ತದೆ? ಆಲ್ಟ್ ಪ್ಲಸ್ ಟ್ಯಾಬ್. ಕಂಪ್ಯೂಟರ್ ಪರದೆಯನ್ನು ಲಾಕ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ವಿಂಡೋಸ್ ಕೀ ಪ್ಲಸ್ ಎಲ್. ಸಿಸ್ಟಮ್ ಮಾಹಿತಿಯನ್ನು ತಿಳಿಯಲು ವಿಂಡೋಸ್ ಕೀ ಜೊತೆಗೆ ಯಾವ ಕೀಯನ್ನು ಒತ್ತಬೇಕು? ಪಾಸ್ ಆರ್ ಬ್ರೇಕ್ ಕೀ. ಪ್ರಾಥಮಿಕ ಮೆಮೊರಿಯಲ್ಲಿ ತಾತ್ಕಾಲಿಕವಾಗಿ ಡೇಟಾವನ್ನು ಸಂಗ್ರಹಿಸುವ ಮೆಮೊರಿ ಯಾವುದು? ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ವಿದ್ಯುತ್ ಸ್ಥಗಿತಗೊಂಡಾಗ ಡೇಟಾವನ್ನು ಕಳೆದುಕೊಳ್ಳುವ ಮೆಮೊರಿಯನ್ನು ಏನೆಂದು ಕರೆಯುತ್ತಾರೆ? ವೋಲ್ಟೈಲ್ ಮೆಮೊರಿ. ವಿದ್ಯುತ್ ಹೋದರೂ ಡೇಟಾವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವ ರೋಮ್ ಮೆಮೊರಿಯ ಗುಣಲಕ್ಷಣ ಯಾವುದು? ನಾನ್ ವೋಲ್ಟೈಲ್. SRAM ಮತ್ತು DRAM ಇವುಗಳಲ್ಲಿ ಯಾವುದು ವೇಗವಾದ ಮೆಮೊರಿಯಾಗಿದೆ? SRAM, ಸ್ಟ್ಯಾಟಿಕ್ ರ್ಯಾಮ್. ಡೇಟಾವನ್ನು ಉಳಿಸಿಕೊಳ್ಳಲು ಪದೇ ಪದೇ ರಿಫ್ರೆಶ್ ಮಾಡಬೇಕಾದ ರ್ಯಾಮ್ನ ವಿಧ ಯಾವುದು? DRAM, ಡೈನಾಮಿಕ್ ರ್ಯಾಮ್. SRAMನಲ್ಲಿ 1 ಬಿಟ್ ಡೇಟಾವನ್ನು ಸಂಗ್ರಹಿಸಲು ಯಾವ ಸರ್ಕ್ಯೂಟ್ ಅನ್ನು ಬಳಸಲಾಗುತ್ತದೆ? ಫ್ಲಿಪ್ ಫ್ಲಾಪ್ ಸರ್ಕ್ಯೂಟ್. DRAMನಲ್ಲಿ ಡೇಟಾವನ್ನು ಸಂಗ್ರಹಿಸಲು ಟ್ರಾನ್ಸಿಸ್ಟರ್ ಜೊತೆಗೆ ಏನನ್ನು ಬಳಸಲಾಗುತ್ತದೆ? ಕೆಪಾಸಿಟರ್. CPUನಲ್ಲಿರುವ ಕ್ಯಾಶ್ ಮೆಮೊರಿ ತಯಾರಿಸಲು ಯಾವ ರೀತಿಯ ರ್ಯಾಮ್ ಬಳಸಬೇಕಾಗುತ್ತದೆ? SRAM. PC ಮತ್ತು ಲ್ಯಾಪ್ಟಾಪ್ಗಳ ಮುಖ್ಯ ಮೆಮೊರಿಗಾಗಿ ಸಾಮಾನ್ಯವಾಗಿ ಬಳಸುವ ರ್ಯಾಮ್ ಯಾವುದು? DRAM, ಡೈನಾಮಿಕ್ ರ್ಯಾಮ್. ASCIIನ ಪೂರ್ಣ ರೂಪವೇನು? ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಸ್ಟ್ಯಾಂಡರ್ಡ್ ASCII ಕೋಡ್ ಎಷ್ಟು ಬಿಟ್ಗಳನ್ನು ಬಳಸುತ್ತದೆ? 7 ಬಿಟ್ಗಳು. ಎಕ್ಸ್ಟೆಂಡೆಡ್ ASCII ಕೋಡ್ ಎಷ್ಟು ಬಿಟ್ಗಳನ್ನು ಬಳಸುತ್ತದೆ ಮತ್ತು ಎಷ್ಟು ಅಕ್ಷರಗಳನ್ನು ಪ್ರತಿನಿಧಿಸುತ್ತದೆ? 8 ಬಿಟ್ಗಳು ಮತ್ತು 256 ಅಕ್ಷರಗಳು. BCDನ ಪೂರ್ಣ ರೂಪವೇನು? ಬೈನರಿ ಕೋಡೆಡ್ ಡೆಸಿಮಲ್. EBCDIC ಕೋಡಿಂಗ್ ಸ್ಕೀಮ್ ಎಷ್ಟು ಬಿಟ್ಗಳನ್ನು ಬಳಸುತ್ತದೆ? 8 ಬಿಟ್ಗಳು. ಭಾರತೀಯ ಭಾಷೆಗಳ ಲಿಪಿಗಳಿಗಾಗಿ ಬಳಸುವ ಕೋಡಿಂಗ್ ವ್ಯವಸ್ಥೆ ಯಾವುದು? ISCI, ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ASCII ಕೋಡ್ನಲ್ಲಿ ದೊಡ್ಡ ಅಕ್ಷರ ಎ ನ ಡೆಸಿಮಲ್ ಮೌಲ್ಯ ಎಷ್ಟು? 65. ASCII ಕೋಡ್ನಲ್ಲಿ ಸಣ್ಣಕ್ಷರ ಎ ನ ಡೆಸಿಮಲ್ ಮೌಲ್ಯ ಎಷ್ಟು? 97. MS ಎಕ್ಸೆಲ್ನಲ್ಲಿ ಪ್ರಸ್ತುತ ಸಕ್ರಿಯವಾಗಿ ಸೆಲ್ನ ವಿಳಾಸವನ್ನು ತೋರಿಸುವ ಭಾಗ ಯಾವುದು? ನೇಮ್ ಬಾಕ್ಸ್. ಎಕ್ಸೆಲ್ನಲ್ಲಿ ಸೆಲ್ ಅಡ್ರೆಸ್ E3 ಎಂದರೇನು? ಈ ಕಾಲಮ್ ಮತ್ತು 3ನೇ ರೋ. ಸೆಲ್ನಲ್ಲಿ ಬರೆದ ಡೇಟಾ ಅಥವಾ ಫಾರ್ಮುಲಾವನ್ನು ಪ್ರದರ್ಶಿಸುವ ಮತ್ತು ಎಡಿಟ್ ಮಾಡಲು ಅವಕಾಶ ನೀಡುವ ಬಾರ್ ಯಾವುದು? ಫಾರ್ಮುಲಾ ಬಾರ್. MS ಎಕ್ಸೆಲ್ನಲ್ಲಿ ರಿಬ್ಬನ್ ಅನ್ನು ತೋರಿಸಲು ಅಥವಾ ಮರೆಮಾಡಲು ಬಳಸುವ ಶಾರ್ಟ್ಕಟ್ ಯಾವುದು? ಕಂಟ್ರೋಲ್ ಪ್ಲಸ್ F1. SSD ಮತ್ತು ಪೆನ್ ಡ್ರೈವ್ಗಳಿಗೆ ಡೇಟಾ ಸಂಗ್ರಹಿಸಲು ಬಳಸುವ ತಂತ್ರಜ್ಞಾನ ಯಾವುದು? ಫ್ಲ್ಯಾಶ್ ಮೆಮೊರಿ. ಹಾರ್ಡ್ ಡಿಸ್ಕ್ ಡ್ರೈವ್ ಯಾವ ರೀತಿಯ ಸಂಗ್ರಹಣಾ ತಂತ್ರಜ್ಞಾನವನ್ನು ಬಳಸುತ್ತದೆ? ಮ್ಯಾಗ್ನೆಟಿಕ್ ಸ್ಟೋರೇಜ್.
MS ವರ್ಡ್ನಲ್ಲಿ ಒಂದು ಪದವನ್ನು ಸೆಲೆಕ್ಟ್ ಮಾಡಲು ಅದರ ಮೇಲೆ ಎಷ್ಟು ಬಾರಿ ಕ್ಲಿಕ್ ಮಾಡಬೇಕು? 2 ಬಾರಿ. MS ವರ್ಡ್ನಲ್ಲಿ ಇಡೀ ಪ್ಯಾರಾಗ್ರಾಫ್ ಅನ್ನು ಸೆಲೆಕ್ಟ್ ಮಾಡಲು ಬಳಸುವ ಆಪ್ಷನ್ ಯಾವುದು? 3 ಬಾರಿ ಕ್ಲಿಕ್ ಮಾಡುವುದು. MS ವರ್ಡ್ನಲ್ಲಿ ಒಂದು ವಾಕ್ಯವನ್ನು ಮಾತ್ರ ಸೆಲೆಕ್ಟ್ ಮಾಡಲು ಕಂಟ್ರೋಲ್ ಕೀ ಜೊತೆಗೆ ಏನನ್ನ ಮಾಡಬೇಕು? ಯಾವುದೇ ಪದದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಬೇಕು. ಹೈರಾರ್ಕಿಕಲ್ ಫೈಲ್ ಸಿಸ್ಟಮ್ನಲ್ಲಿ ಅತಿ ಮೇಲಿರುವ ಡೈರೆಕ್ಟರಿಯನ್ನು ಏನೆಂದು ಕರೆಯುತ್ತಾರೆ? ರೂಟ್ ಡೈರೆಕ್ಟರಿ. ಮದರ್ ಬೋರ್ಡ್ನಲ್ಲಿ CPU ಅನ್ನು RAM ಮತ್ತು ಗ್ರಾಫಿಕ್ಸ್ ಕಾರ್ಡ್ಗೆ ಸಂಪರ್ಕಿಸುವ ವೇಗದ ಘಟಕ ಯಾವುದು? ನಾರ್ತ್ ಬ್ರಿಡ್ಜ್. ಕೀಬೋರ್ಡ್, ಮೌಸ್ ಮತ್ತು USB ಸಾಧನಗಳನ್ನು CPUಗೆ ಸಂಪರ್ಕಿಸಲು ಮದರ್ ಬೋರ್ಡ್ನಲ್ಲಿರುವ ಘಟಕ ಯಾವುದು? ಸೌತ್ ಬ್ರಿಡ್ಜ್. ವಿಂಡೋಸ್ನಲ್ಲಿ ಫೈಲ್ ಅನ್ನು ಮರುನಾಮಕರಣ ಮಾಡಲು ಬಳಸುವ ಫಂಕ್ಷನ್ ಕೀ ಯಾವುದು? F2. ಫೈಲ್ ಅನ್ನು ರೀಸೈಕಲ್ ಬಿನ್ಗೆ ಹೋಗದಂತೆ ಶಾಶ್ವತವಾಗಿ ಡಿಲೀಟ್ ಮಾಡಲು ಯಾವ ಶಾರ್ಟ್ಕಟ್ ಬಳಸಲಾಗುತ್ತದೆ? Shift+Delete. CPUನ ಕಾರ್ಯಗಳನ್ನು ನಿರ್ದೇಶಿಸುವ ಮತ್ತು ನಿಯಂತ್ರಿಸುವ ಘಟಕ ಯಾವುದು? ಕಂಟ್ರೋಲ್ ಯೂನಿಟ್. ಗಣಿತದ ಮತ್ತು ತಾರ್ಕಿಕ ಲೆಕ್ಕಾಚಾರಗಳನ್ನು ಮಾಡುವ CPUನ ಭಾಗ ಯಾವುದು? ALU ಅರಿಥಮೆಟಿಕ್ ಲಾಜಿಕ್ ಯೂನಿಟ್. ಬ್ಯಾಂಕ್ ಚೆಕ್ಗಳಲ್ಲಿರುವ ಮ್ಯಾಗ್ನೆಟಿಕ್ ಶಾಯಿಯ ಅಕ್ಷರಗಳನ್ನು ಓದಲು ಬಳಸುವ ಸಾಧನ ಯಾವುದು? MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಬೈನರಿ ಸಂಖ್ಯೆ ಪದ್ಧತಿ ಆಧಾರ ಸಂಖ್ಯೆ ಎಷ್ಟು? 2. ಹೆಕ್ಸಾಡೆಸಿಮಲ್ ಸಂಖ್ಯೆ ಪದ್ಧತಿಯಲ್ಲಿ 10 ರಿಂದ 15 ರವರೆಗಿನ ಮೌಲ್ಯಗಳನ್ನು ಹೇಗೆ ಪ್ರತಿನಿಧಿಸಲಾಗುತ್ತದೆ? A ನಿಂದ F ವರೆಗಿನ ಅಕ್ಷರಗಳಿಂದ. ಡೆಸಿಮಲ್ ಸಂಖ್ಯೆ 2610 ಅನ್ನ ಬೈನರಿಗೆ ಎಷ್ಟು ಪರಿವರ್ತಿಸಿದಾಗ ಸಿಗುವ ಮೌಲ್ಯ ಎಷ್ಟು? 11010 2. PCBನ ಪೂರ್ಣ ರೂಪವೇನು? ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಲಿನಕ್ಸ್ ಕಾರ್ಯಾಚರಣಾ ವ್ಯವಸ್ಥೆಯು ಯಾವ ರೀತಿಯ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದೆ? ಓಪನ್ ಸೋರ್ಸ್ ಸಾಫ್ಟ್ವೇರ್. MS ಎಕ್ಸೆಲ್ನಲ್ಲಿ ಒಂದು ಫಂಕ್ಷನ್ ಅನ್ನು ಇನ್ಸರ್ಟ್ ಮಾಡಲು ಬಳಸುವ ಶಾರ್ಟ್ಕಟ್ ಯಾವುದು? Shift+F3. ಎಕ್ಸೆಲ್ನಲ್ಲಿ ಆಟೋ ಸಮ್ ಮಾಡಲು ಯಾವ ಕೀ ಸಂಯೋಜನೆಯನ್ನು ಬಳಸಲಾಗುತ್ತದೆ? Alt+=. ನೆಟ್ವರ್ಕ್ನಲ್ಲಿರುವ ಸಾಧನಗಳಿಗೆ ಆಟೋಮ್ಯಾಟಿಕ್ ಆಗಿ IP ವಿಳಾಸಗಳನ್ನು ನೀಡುವ ಪ್ರೋಟೋಕಾಲ್ ಯಾವುದು? DHCP ಡೈನಾಮಿಕ್ ಹಾಸ್ಟ್ ಕಾನ್ಫಿಗರೇಶನ್ ಪ್ರೋಟೋಕಾಲ್. ಡೊಮೈನ್ ಹೆಸರನ್ನ ಉದಾಹರಣೆ google.com IP ವಿಳಾಸವಾಗಿ ಪರಿವರ್ತಿಸುವ ವ್ಯವಸ್ಥೆ ಯಾವುದು? DNS ಡೊಮೇನ್ ನೇಮ್ ಸಿಸ್ಟಮ್. IP ವಿಳಾಸವನ್ನು MAC ವಿಳಾಸವಾಗಿ ಪರಿವರ್ತಿಸುವ ಪ್ರೋಟೋಕಾಲ್ ಯಾವುದು? ERP ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್. ಇಂಟರ್ನೆಟ್ನಲ್ಲಿ ಸುರಕ್ಷಿತ ಸಂವಹನಕ್ಕಾಗಿ ಬಳಸುವ ಎನ್ಕ್ರಿಪ್ಷನ್ ಪ್ರೋಟೋಕಾಲ್ ಯಾವುದು? HTTPS ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್. MS ವರ್ಡ್ನಲ್ಲಿ ಕ್ಯಾರೆಕ್ಟರ್ ಫಾರ್ಮ್ಯಾಟಿಂಗ್ ಅನ್ನು ತೆಗೆದುಹಾಕಲು ಬಳಸುವ ಶಾರ್ಟ್ಕಟ್ ಯಾವುದು? Ctrl+Spacebar. MS ವರ್ಡ್ನಲ್ಲಿ ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಅನ್ನು ರದ್ದುಗೊಳಿಸಲು ಯಾವ ಶಾರ್ಟ್ಕಟ್ ಬಳಸಬೇಕು? Ctrl+Q. ಫೈಲ್ ಸಿಸ್ಟಮ್ನಲ್ಲಿ ಮೆಟಾಡೇಟಾ ಎಂದರೇನು? ಡೇಟಾ ಬಗ್ಗೆ ಮಾಹಿತಿ. ಡಾಟಾ ಅಬೌಟ್ ಡಾಟಾ. ಪ್ರೋಗ್ರಾಂನಲ್ಲಿರುವ ದೋಷಗಳನ್ನು ಏನೆಂದು ಕರೆಯುತ್ತಾರೆ? ಬಗ್ಸ್. ದೋಷಗಳನ್ನು ಹುಡುಕಿ ಸರಿಪಡಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಡಿಬಗ್ಗಿಂಗ್. ಹೈ ಲೆವೆಲ್ ಪ್ರೋಗ್ರಾಮ್ ಅನ್ನು ಸಾಲು ಸಾಲಾಗಿ ಮಷೀನ್ ಕೋಡ್ ಆಗಿ ಅನುವಾದಿಸುವ ಸಾಫ್ಟ್ವೇರ್ ಯಾವುದು? ಇಂಟರ್ಪ್ರೆಟರ್. ಇಡೀ ಪ್ರೋಗ್ರಾಮ್ ಅನ್ನು ಒಂದೇ ಬಾರಿಗೆ ಮಷೀನ್ ಲ್ಯಾಂಗ್ವೇಜ್ಗೆ ಅನುವಾದಿಸುವ ಸಾಫ್ಟ್ವೇರ್ ಯಾವುದು? ಕಂಪೈಲರ್. MS ವರ್ಡ್ನಲ್ಲಿ ಹೊಸ ಫೋಲ್ಡರ್ ರಚಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? Ctrl+Shift+N. ಎಕ್ಸೆಲ್ನಲ್ಲಿ ಇಡೀ ಕಾಲಮ್ ಅನ್ನು ಸೆಲೆಕ್ಟ್ ಮಾಡಲು ಬಳಸುವ ಶಾರ್ಟ್ಕಟ್ ಯಾವುದು? Ctrl+Spacebar.
ಎಕ್ಸೆಲ್ನಲ್ಲಿ ಇಡೀ ರೋ ಅನ್ನ ಸೆಲೆಕ್ಟ್ ಮಾಡಲು ಬಳಸುವ ಶಾರ್ಟ್ಕಟ್ ಯಾವುದು? ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್. ಕಂಪ್ಯೂಟರ್ ಬೂಟ್ ಆಗಲು ಅಗತ್ಯವಿರುವ ಅತ್ಯಗತ್ಯ ಪ್ರೋಗ್ರಾಂಗಳನ್ನು ಹೊಂದಿರುವ ಮೆಮೊರಿ ಯಾವುದು? ರೋಮ್. ಟಚ್ ಸ್ಕ್ರೀನ್ ಯಾವ ರೀತಿಯ ಸಾಧನವಾಗಿದೆ? ಇನ್ಪುಟ್ ಮತ್ತು ಔಟ್ಪುಟ್ ಸಾಧನ. GUI ನ ಪೂರ್ಣ ರೂಪವೇನು? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಒಂದು ಬೈಟ್ ಎಂದರೆ ಎಷ್ಟು ಬಿಟ್ಗಳಿಗೆ ಸಮಾನ? 8 ಬಿಟ್ಗಳು. ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ಇದೇ ರೀತಿ MCQನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ರಿವೈಸ್ ಮಾಡಿ ನೋಡ್ಕೊಳ್ಳಿ. ಸೊ ಇದರಿಂದ ನಿಮಗೆ 2 ರಿಂದ 3 ಮಾರ್ಕ್ಸ್ ಫಿಕ್ಸ್ ಬರುತ್ತೆ. ಇದು 2 ಅಥವಾ 3 ಪಾರ್ಟಲ್ಲಿ ಬರುತ್ತೆ. RRB NTPCಗೆ ಮೇನ್ ಆಗಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.